ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ದೀಪ ಶೆಟ್ಟಿ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಮ್ಮ ಅತ್ತಿಗೆ ರಾಧೆಂಗೆ ದಾಳಿಂಬೆ ಹಣ್ಣು ತಿನ್ನಿಸ್ತಾ ಕೂತ್ಕೊಂಡಿರೆ. ನಾನೆಂತ ಮಾಡ್ತಿದ್ದೆ ಅಂದರೆ, ಇವತ್ತು ಅಮ್ಮ ಹೇಳ್ರು ದೀವಲ್ಸಿನಕಾಯಿ ಸಾರು ಮಾಡ್ತೆ ಅಂದಳಿಕೆ. ಅದಕ್ಕೆ ಅಣ್ಣ ಅಂದ, ಬೇಡ ಅಮ್ಮ ನಾನೇ ಒಳ್ಳೆ ಮಾಡಿ ಒಂದು ಸಾಂಬಾರು ಮಾಡ್ತೆ ಅಂತ ಹೇಳ್ದೆ. ನಾನು ಅದಕ್ಕೆ ಅಣ್ಣ ಮಾಡೋ ಸಾಂಬಾರನ್ನ ವಿಡಿಯೋ ಮಾಡು ಅಂದಳಿ ಕೂತ್ಕೊಂಡಿದ್ದೆ. ಐತೆ ಎಲ್ಲದನ್ನು ವಿಡಿಯೋ ಮಾಡ್ಕೊಂಡದ್ದು ಹೌದು, ಆದರೆ ಎಲ್ಲ ವಿಡಿಯೋ ಡಿಲೀಟ್ ಆಗಿ ಲಾಸ್ಟಿಗೆ ಉಳಿದ ಈ ದೀವಲ್ಸಿನಕಾಯಿ ಕಟ್ ಮಾಡಿ ಇಟ್ಟದ್ದು ಮಾತ್ರ. ಸಾಂಬಾರು ಮಾಡೋದೆಲ್ಲ ವಿಡಿಯೋ ಮಾಡ್ಕೊಂಡು ನಾನು ಹೊತ್ತಿಗೆ ಅಂಗನವಾಡಿಗೆ ಹೋಗಿ ಬಂದು. ಅಷ್ಟೊತ್ತಿಗೆ ಅಮ್ಮ ಮತ್ತು ಅಣ್ಣ ಅಲ್ಲೇ ಹುಲ್ಲು ತಗೊಂಡು ಬರ್ತಿದ್ದೀರ. ಇದೇ ಕಣಿ ನಾವು ಬಪ್ಪ ರೋಡ್. ನಾವೀಗ ಬಂದದ್ದು ಇದೇ ರೋಡಂಗೆ. ಇದು ಬೇಸಿಗೆಗಾಲದಾಗೆ ನಮ್ಗೆ ಬಪ್ಪಕ್ಕೆ ರೋಡ್, ಮಳೆಗಾಲದಾಗ ನೀರಿಗೆ ಹಾಪಕ್ಕೆ ತೋಡು. ಈ ಮಳೆಗಾಲದಾಗೆ ಬೈಲೆಲ್ಲ ಕಾಂಬಕ್ಕೆ ಮಸ್ತ್ ಖುಷಿ ಆಗುತ್ತೆ ಅಂತಕಂದ್ರೆ ಇಡೀ ಊರೇ ಫುಲ್ ಹಸಿರಾಗಿರುತ್ತೆ. ನಮ್ಮ ಅಣ್ಣ ಕಣಿ ಮಗಿನ ಜೊತೆಗೆ ಆಟ ಆಡ್ತಾ ನಿಂತ್ಕೊಂಡಿದ್ದ. ಆಮೇಲೆ ಮನೆಗೆ ಬಂದ ಅಣ್ಣ ಮಾಡೋದು ದೀವಲ್ಸಿನಕಾಯಿ ಸಾಂಬಾರು ಹಾಕೊಂಡು ಊಟ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಅಣ್ಣ ಒಂದು ಸ್ವಲ್ಪ ಕೆಲಸ ಇದ್ದಿತ್ತು ಅಂದಳಿಕೆ ಆ ಕೆಲಸ ಶುರು ಮಾಡಿದ್ವು. ಮಲ್ಲಿಗೆ ಗಿಡ ನಡುಕ್ಕೆ ಒಂದು 50 ಕೊಟ್ಟಿ ರೆಡಿ ಮಾಡಿ ಇಡ್ತಿದ್ದು. ಇದಕ್ಕೆ ಮಣ್ಣು ಮತ್ತು ಸುಡ್ಮಣ್ಣನ್ನು ಮಿಕ್ಸ್ ಮಾಡಿ ಹಾಕೋದಷ್ಟೇ. ಆಮೇಲೆ ಅಮ್ಮ ಅಂದರು ಮನೆಗೆ ಬಾಳಿಕಾಯಿ ಆಯ್ತು ಅಂದ. ಅದಕ್ಕೆ ಅಣ್ಣ ಅಂದ, ನಾನು ಹಂಗಾರೆ ಬಜ್ಜಿ ಮಾಡ್ತೆ ತಗೊಂಡು ಬನ್ನಿ ಅಂದ. ನಾನು ಅಮ್ಮ ತೋಟಕ್ಕೆ ಹೋಗಿ ಬಾಳಿಕಾಯಿ ಕೊಯ್ಕೊಬಪ್ಪ ಅಂದಳಿಗೆ ಬಂದು. ಹಣ್ಣಾರು ಮಾಡೋಕೆ ಆತಿಲ್ಲ ಅಲ್ದ ಅಮ್ಮ, ಹಣ್ಣಾರು ಮಾಡೋಕತ್ಲ. ಇದು ಹಣ್ಣು ಐತಲ್ಲ, ಗಿಡ ಬಿಡುತ್ತೆ. ಅಣ್ಣ ಮೂರು ಬೇಕು ಸಾಕಲ್ಲ, ಆಯ್ತಲ್ಲ. ಅಲ್ಲ ನಾವೀಗ ಬೆಂಗಳೂರು ಹಪ್ಪಳ ಇದಾಗ್ತದೆ ಕಾಯಿ ಹಣ್ಣತ್. ಅಣ್ಣ ಈಗ ತಿಂಡಿ ಮಾಡೋಕೆ ರೆಡಿ ಮಾಡ್ದ. ಇವ್ನು ತಿಂಡಿ ಎಲ್ಲ ಮಾಡೋದು ಹೌದಾ, ಇವ್ನಿಗೆ ಅಸಿಸ್ಟೆಂಟೇ ಮಸ್ತ್ ಜನ ಬೇಕು ಅವು ಮಾಡೋದು ಗಲೀಜೆಲ್ಲ ಕ್ಲೀನ್ ಮಾಡೋಕೆ. ನಿಮಗೂ ತೋರಿಸ್ದೆ ಬನ್ನಿ ಅಣ್ಣ ಹೆಂಗೆ ಮಾಡಿದೆ ಅಂದಳಿಕೆ. ನೀವು ಮನೆಗೆ ಬಾಳಿಕಾಯಿ ಇದ್ರೆ ಒಂದು ಸತಿ ಮಾಡಿ. ಮೊದಲಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಫಸ್ಟ್ ಖಾರದ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪೌಡರ್, ಹಾಗೆ ಸ್ವಲ್ಪ ಓಮ್ ಕಾಳು, ಕಡಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸ್ಕಣಕ. ನಾವಿಲ್ಲಿ ಬಜ್ಜಿ ಮಾಡ್ತಿದ್ರೆ ರಾಧ್ಯಲ್ಲಿ ಎಂತ ಮಾಡ್ತಿದ್ದಾಳ ಕಾಣಿ. ಈಗ ಎಣ್ಣೆ ಕಾದ್ರೂ ಕೂಡಲೇ ಬಾಳಿಕಾಯಿ ಬಜ್ಜಿನ ಬಿಟ್ರಾಯ್ತು. ಜೋರು ಮಳೆ ಬತ್ತಿರುವತ್ತಿಗೆ ಈ ಥರ ಎಂಥದಾರು ಎಣ್ಣೆ ತಿಂಡಿ ಮಾಡ್ಕೊ ತಿನ್ಕೆ ಒಳ್ಳೆ ರುಚಿ ಆಯ್ತು. ಆಮೇಲೆ ಎಲ್ಲರೂ ಜೊತೆಗೆ ಕೂತ್ಕೊಂಡು ತಿಂಡಿ ತಿಂದು. ಎಲ್ಲರೂ ಜೊತೆಗಿದ್ದಳಿಗೆ ಈ ಥರ ಮಾಡಿದ್ರೆ ಒಂಥರ ಖುಷಿ ಅಲ್ದ. ಇಲ್ಲಿ ಕಾಣಿ ರಾಧೆಂದು ಮತ್ತು ರಾಧೆನ್ ಮಮ್ಮಂದು ಎಂತೋ ಆತಿತ್ತು. ಮಂಡಿ ಆಮೇಲೆ ಇಲ್ಲಿ ರಾಧೆಂಗೆ ಅಜ್ಜಿ ಹಾನ ಮಾಡೋಕೆ ಶುರು ಮಾಡ್ರ. ಇಲ್ಲ ಅಜ್ಜಿ ರಾಧೆಂಗೆ ಹಾನ ಮಾಡ್ತಿರೋದು ಇಲ್ಲ ರಾಧೆನೇ ಮಾಡ್ಕೊಂತಿರೋದು ಎಂತ ಅಂದು ಗೊತ್ತಾಗ್ತಿಲ್ಲ ಕಾಣಿ. ಇದು ಮರುದಿನದ ಬೆಳಿಗ್ಗೆನ ವಿಡಿಯೋ. ಬೆಳಿಗ್ಗೆನೆ ಜೋರು ಮಳೆ ಸ್ಟಾರ್ಟ್ ಆಯ್ತು. ಊರಾಗಂತೂ ದಿನ ಮಳೆನೇ. ಅಮ್ಮ ಹೇಳ್ರು ಒಂದು ಸ್ವಲ್ಪ ನಂಗೂ ಒಳ್ಳೆ ಲೈಕ್ ಐತೆ ಅಂತಕಂದ್ರೆ ಜೋರು ಮಳೆ ಬರ್ತಿತ್ತು, ಚಳಿ ಆತಿತ್ತ. ಹೆಂಗೂ ಚಳಿ ಕಾದಂಗೂ ಆಯ್ತು, ರೊಟ್ಟಿ ಮಾಡ್ದಂಗೂ ಆಯ್ತು. ಇದು ಕಾಮ್ಕ್ ರೊಟ್ಟಿ ಥರ ಇಲ್ಲ, ದಪ್ಪ ದೋಸೆ ಕಂಡಂಗಿತ್ತು. ನಮಗೆ ಸ್ವಲ್ಪ ಕೆಲಸ ಇದ್ದಿತ್ತು ಅಂದಳಿಕೆ ನಾವಿವತ್ತು ಬ್ರಹ್ಮಾವರಕ್ಕೆ ಹೋಯ್ಕಂದಳಿಕೆ ಮಾಡಿದ್ದು. ಅಮ್ಮಂಗಲ್ಲೇ ಸ್ವಲ್ಪ ಆಸ್ಪತ್ರೆಗೂ ಹೋಗಿ ಬಪ್ಕಿದ್ದಿತ್ತು. ಮಾತಾಡಿ ವಿಡಿಯೋ ಮಾಡ್ತೀಯ. ಯಬ್ಬಾ ಅಮ್ಮ ಕೈ ಕಾಂಬದಲ್ಲ ಯೋ ತಕ್ಕಣಿ.
ಚಿನ್ನಿ ಸಾಕು ಕೊಡ ಅದು ಮೆಹಂದಿ ಏನೋ ಪಾಲಿಶ್ ಅದಕ್ಕೆ ಮಕ್ಳಿಗೆ ತೋರ್ಸೋಕೆ ಆಗಂಬುದು ನಾ ಹೇಳ್ದೆ ಈ ಅಮ್ಮನಿಗೆ ಹೇಳ್ರಿ ಇತ್ತಲ್ಲ ಇವ್ರಿಗೆ. ಅಂತೂ ಇಂತೂ ಈ ನೆರೆಯಗೆ ಬ್ರಹ್ಮಾವರ ಹೊಪ್ಪು ಹೊರಟು. ನಮ್ಮನೆ ಹತ್ರ ನೆರೆ ಬಂದರೆ ಯಾವ ಗಾಡಿಯೂ ಬತ್ತಿಲ್ಲ. ಇಲ್ಲಿ ಕಣಿ ನೀರು ಎಷ್ಟು ಮೇಲೆ ಹಾರ್ತಿತ್ತಂದು ಗಾಡಿ ಎಲ್ಲ ಫುಲ್ ಕ್ಲೀನ್ ಆಯ್ತು. ವಾಷಿಂಗಿಗೆ ತಗೋ ಹೊಪ್ಪದೆ ಬೇಡ. ನಿಮ್ಗೆ ಹೆಂಗೆ ಗೊತ್ತಿತ್ತಲ್ಲ ಗಾಡಿ ಹತ್ರ ಕೂಡಲೇ ನಮ್ಮ ರಾಧೆ ಎಂತ ಮಾಡ್ತಾಳಂದಳಿಕೆ. ಇಲ್ಲಿ ಕಣಿ ಒಳ್ಳೆ ನಿದ್ರೆ ಮಾಡ್ತಿದ್ದಾಳೆ. ಅಮ್ಮನ ಕೈ ನೋವಂದಳಿಕೆ ಇಲ್ಲಿ ಬ್ರಹ್ಮಾವರದ ಹತ್ರ ಇರೋ ಆಯುರ್ವೇದ ಆಸ್ಪತ್ರೆ. ನಾವು ಊರಿಗೆ ಬಂದರೆ ಅಮ್ಮನ ಕೈ ನೋವು ಜಾಸ್ತಿ ಆಗ್ತದೆ ಅಂತಕಂದ್ರೆ ಈ ರಾಧ್ಯ ಕೆಳಗೆ ಇಳುವುದಿಲ್ಲ. ಅಮ್ಮನ ಹತ್ರ ಎತ್ಕೊಂಡೇ ಇರಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಣಿ ಅಣ್ಣ ಅತ್ತಿಗೆ ನಂಗೆ ಅಂತದ್ದು ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ರೆ ಅದ್ರ ಮಧ್ಯದಾಗೆ ನಾನು ಅತ್ತಿಗೆ ಹೋಗಿ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಬಂದು. ಇಲ್ಲಿ ಕಣಿ ಇದು ಬ್ರಹ್ಮಾವರ ಪ್ಯಾಟಿ. ಆಮೇಲೆ ನಾವು ಹಶು ಆಯ್ತಂತ ಹೇಳಿಕೆ ಸಾಸ್ತಾನ ಟೋಲ್ ಗೇಟ್ಗಿಂತ ಹಿಂದಿರೋ ಮಯೂರ ಹೋಟೆಲಿಗೆ ಹೋದು. ನೀವು ಬರಿಲ್ಲ. ಹೋಟ್ಲಂಗೆ ಒಳ್ಳೆ ಕಸ್ಟಮರು ಇದ್ದೀರ. ಅಷ್ಟೇ ಅಲ್ಲ ಹೋಟ್ಲು ಫುಲ್ ಕ್ಲೀನ್ ನೀಟಾಗಿ ಇಟ್ಕೊಂಡಿರ. ನಾವು 3 ಜನನು ಸೌತ್ ಇಂಡಿಯನ್ ಮೀಲ್ಸ್ ತಗೊಂಡು. ಊಟ ಅಂತೂ ಸೂಪರ್ ಇದ್ದಿತ್ತು. ಎಲ್ಲ ಐಟಮ್ ಹಾಗೆ ನಮ್ಮ ರಾಧೆ ಕಣಿ ಉಂಬುದು ಬಿಟ್ಕೊಂಡು ಹಪ್ಪಳ ಇಟ್ಕೊಂಡು 3 ಜನಿಗೆ ಊಟ ತಗೊಬಂದು ಕೊಟ್ರು. ಅಣ್ಣನಿಗೆ ಇನ್ನೂ ಊಟನೇ ಬರಲಿಲ್ಲ ಆಯ್ತು. ನಾನು ಎಂತೈತೆ ಟೇಸ್ಟ್ ಇಲ್ಲ. ನನ್ನ ಹತ್ರ ಒಂದು ಬಿಸಾಕಂತದ್ದು ಕೈ ತೆಗ್ದು ಎಂತೈತೆ ಅವನಿಗೆ ಹಾಳಾಯ್ತೇನು ನಾನು ಡಿಗ್ರಿ ಮಾಡೋದು ಇದೇ ಕಾಲೇಜಿಗೆ. ನಾವು ಓದೋದು ಕಾಲೇಜ್ ಅಂದರೆ ನಮಗೊಂಥರ ಖುಷಿ. ಅಣ್ಣ ಮತ್ತು ಅತ್ತಿಗೆ ಕುಂದಾಪುರದಾಗೆ ಹೇಳ್ಕೊಂಡ ಅಣ್ಣ ಅತ್ತಿಗಿನ ಹೆಂಡತಿ ಮನೆಗೆ ಬಿಟ್ಟು ಬಪ್ಪಕ್ಕೆ ಹೋದ. ಈ ಗೌರ್ಮೆಂಟ್ ಬಸ್ ಕಂಡ್ರು ನಂಗೆ ಕಾಲೇಜಿಗೆ ಹೋದೆ ನೆನಪಾತ್. ಅಂತೂ ನಾವು ಮನೆ ಹತ್ರ ಬಂದು ಜೋರು ನೆರೆ ಬಂದಿತ್ತಲ್ಲ ಬೆಳಿಗ್ಗೆ. ಅದಕ್ಕೆ ರೋಡಾಗೆ ಮಸ್ತ್ ನೀರು ಬರ್ತಿತ್ತು. ಅದಕ್ಕೆ ನಮ್ಮನ್ನು ಗಾಡಿಗೆ ಅಲ್ಲೇ ಇಳಿಸಿಕ್ಕೆ ಹೊರ. ನಾವು ನೀರಂಗೆ ಹೋಗೂರ ನಡ್ಕೊಂತ ಮನೆಗೆ ಹೋದು. ರಾತ್ರಿಯನ್ನ ಅಜ್ಜಿ ಎತ್ಕೊಂಡಿರು.